ಒಬ್ಬ ಮನುಷ್ಯ ನವಿಲಿನ ಕಾಲುಗಳನ್ನು ಹಿಡಿದು ಬಲದಿಂದ ಗಾಳಿಯಲ್ಲಿ ಎಸೆದನು. ಆಶ್ಚರ್ಯಕರವಾಗಿ ನವಿಲು ಒಮ್ಮೆ ಗಾಳಿಯಲ್ಲಿ ತಿರುಗಿ ನೇರವಾಗಿ ಅದರ ಮುಂದಿರುವ ಹುಲ್ಲುಹಾಸಿನ ಮೇಲೆ ನಿಂತಿತು. ನಂಬಿಕೆಯ ಪ್ರಕಾರ ನವಿಲುಗಳು ಚಿನ್ನ ಇರುವ ನೆಲದಲ್ಲಿ ನಿಲ್ಲುತ್ತವೆ. ಇದನ್ನು ತಿಳಿದು ಎಲ್ಲರೂ ಉತ್ಸಾಹದಿಂದ ನೆಲವನ್ನು ಅಗೆಯಲು ಪ್ರಾರಂಭಿಸಿದರು. ಆದರೆ ಗಂಟೆಗಟ್ಟಲೆ ಆದರೂ ಒಂದೇ ಒಂದು ಚಿನ್ನದ ಕಲ್ಲು ಸಿಗಲಿಲ್ಲ. ಏಕೆಂದರೆ ಅದು ನವಿಲಿನ ಅಂತಿಮ ಗಮ್ಯವಲ್ಲ. ಅದು ಬುಡಕಟ್ಟು ಜನರ ಗುಂಪನ್ನು ಸಮೀಪಿಸಿ ನಿಧಾನವಾಗಿ ಇಳಿಯಿತು. ಅದು ಇಳಿದ ಸ್ಥಳದಲ್ಲಿ ಅದರ ಪಾದಗಳ ಕೆಳಗೆ ಒಂದು ಚಿನ್ನದ ಗಣಿ ಇತ್ತು. ಈ ದೃಶ್ಯವನ್ನು ನೋಡಿದ ಒಬ್ಬ ರಾಣಿ ತಕ್ಷಣವೇ ಈ ಸುದ್ದಿಯನ್ನು ಬುಡಕಟ್ಟು ಗುಂಪು ಸರ್ದಾರ್ಗೆ ತಿಳಿಸಿದರು. ಅದು ತಿಳಿದು ಸರ್ದಾರ್ ತನ್ನ ಜನರ ಜೊತೆ ಅಲ್ಲಿ ಸೇರಿದರು. ಅವರು ಹತ್ತಿರ ಬರುತ್ತಿದ್ದಂತೆ ಆ ಬೃಹತ್ ಚಿನ್ನದ ರಾಶಿಯನ್ನು ನೋಡಿ ಅವರ ಹೃದಯ ನಿಂತಿತು. ಒಬ್ಬ ಸೈನಿಕ ಆ ಪರ್ವತದ ಕಡೆಗೆ ಓಡಿದ. ಆದರೆ ಅಷ್ಟರಲ್ಲಿ ಹುಲ್ಲಿನಿಂದ ಹಾವುಗಳು ಹೊರಬಂದವು. ಅವರು ಚಿನ್ನದ ಪರ್ವತದಲ್ಲಿ ನಿಲ್ಲುವುದಲ್ಲದೆ ಅದನ್ನು ಸುತ್ತುವರೆದರು. ಸೈನಿಕರು ಹಾವುಗಳನ್ನು ಓಡಿಸುವಲ್ಲಿ ನಿರತರಾಗಿದ್ದಾರೆ. ಆಗ ಒಬ್ಬ ಬಲಿಷ್ಠ ಯೋಧನು ಶಾಂತ ಮನಸ್ಸಿನಿಂದ ಹಾವುಗಳ ರಾಜನನ್ನು ಸೆರೆಹಿಡಿದನು. ಒಂದು ಹಾವು ಅವನನ್ನು ಕಚ್ಚಲು ಪ್ರಯತ್ನಿಸಿತು. ಆದರೆ ಅವನು ಅದರ ತಲೆಯನ್ನು ಕತ್ತರಿಸಿ ಅದರ ದೇಹವನ್ನು ತಿರುಚಿ ಎಸೆದನು. ಅದಾದ ನಂತರ ಹಾವುಗಳ ಮೇಲೆ ಗಂಧಕದ ಪುಡಿಯನ್ನು ಚೆಲ್ಲಿ ಹಾವುಗಳನ್ನು ಓಡಿಸಿದನು. ಅವನಿಗೆ ಗೊತ್ತು, ಆ ಬಂಗಾರ ಬೇಕೆಂದರೆ ಹಾವುಗಳ ರಾಣಿ ಹತ್ತಿರ ಹೋರಾಡಬೇಕೆಂದು. ಈಗ ಯುದ್ಧ ಶುರು ಆಗುತ್ತೆ.